ನಮ್ಮ ತಂದೆ ನಿಮ್ಮ ಪಾದಕ್ಕೆ ಅನೇಕ ವಂದನೆಗಳು. ನಿಮಗೆ ಪರಿಶ್ರಮ ಮೇಲೆ ಕೇಳು. ಎಲ್ಲ ಭಾರ್ಗವ ಏನು ತಂದೆಯವರೇ, ಮೆಚ್ಚಿಕೊಂಡಿನ ಸಾಹಸವೆಲ್ಲೋ. ಒಬ್ಬ ಕ್ಷತ್ರಿಯ ಕುಲವನ್ನು ನಾಶ ಮಾಡ್ಲಿಕ್ಕೆ ಹೋಗಿ ಸರ್ವ ಕ್ಷತ್ರಿಯ ಕುಲವನ್ನು ನಾಶ ಮಾಡಿ ಬಂದಿಯ, ಇದು ಯಾವ ನ್ಯಾಯ? ಮನೆ ಮಗು ಪರಶುರಾಮ, ಮೆಚ್ಚಿಕೊಂಡು ನೀನು ಸೋಲತನವನ್ನು. ಏನು ತಂದೆಯವರೇ, ನಾನೊಂದು ಮಾತು ಹೇಳ್ತೇನೆ, ಕೇಳುತ್ತೀಯ? ಅದನ್ನು ಹೇಳ್ತಂದೆ. ನೋಡು ಮಗು, ಅಂದು ನಿಮ್ಮ ತಾಯಿಯ ಮನಸ್ಸು ಸ್ಥಿರವಾಗಿ ಉಳಿಲಿಲ್ಲ, ಹಾಗೂ ಎಲ್ಲ ವಚನ ಕೂಡ ಪಾಲಿಸಲಿಲ್ಲ. ಅದಕ್ಕಾಗಿ ಈಗಿಂದ ಈಗಲೇ ತಾಯಿಯ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಅವಳ ಕುತ್ತಿಗೆಯನ್ನು ಕತ್ತರಿಸಿ ಬರುವಂತೆ ನಾವು. ಯಾರು ತಂದೆಯವರೇ, ತಾಯಿ ಸೇರಿ ಬಿಟ್ಟು ಬೇಕಂತ ಹೇಳ್ತಾನೆ, ಹೀಗಾಗಿ ಕತ್ತರಿಸಿ ಆದರೆ ನನ್ನ ತಾಯಿ ಸೇರಿ ಮಾತೆತ್ತಿ ಹೇಳ್ತಂದೆ ಸಾಧ್ಯವಿಲ್ಲ. ಭಾರ್ಗವ, ಎಂತ ಮಾತು ಮಾತಾಡಿಲ್ಲ. ತಂದೆ ಮಾತು ಮೀರಿದ ಮಕ್ಕಳಿದ್ರಕ್ಕೆ ಹೋಗೋ. ಏನು ತಂದೆ, ಆಡಿ ನನ್ನ ಅಂಗಾಲವನ್ನೇ ತೊಳೆದು ಹಸಿರುವಾಗಿ ಅಮೃತ ನನ್ನ ತಾಯಿಯನ್ನು ನನ್ನ ಕೈಯಾರಿ ಕೊಲೆ ಮಾಡುವುದೇ? ಆಗಲಾರದು ತಂದೆ, ಆಗಲಾರದು. ಇದೊಂದು ವಿಷಯ ಬಿಟ್ಟು ಬೇಕಂತ ಹೇಳ್ತಂದೆ. ಈಗ ನನಗೆ ಕತ್ತರಿಸಿ ಹಾಕಿ ಬರ್ತೇನೆ, ಆದರೆ ನಾನು ತಾಯಿಸರು ಮಾತೆತ್ತಿ ಹೊರತಂದೆ ನಿಮ್ಮ ಪಾದ ಕೈ ಹೊರತಂದೆ. ದೂರ ನಿಲ್ಲು. ತಂದೆಯ ಮಾತು ಮೀರಿದ ಮಕ್ಕಳಿತರತಕ್ಕೆ ವಿಚಾರ ಮಾಡಿ ನೋಡು ಭಾರ್ಗವ. 9 ತಿಂಗಳ 10 ಸಾಕಿ ಸರಿವಿರಲು ತಾಯಿರನ್ನು ನನ್ನ ಕೈಯಾರಿ ಕೊಲೆ ಮಾಡುವುದೇ? ಹೌದಾ ಭಾರ್ಗವ? ತಂದೆ, ಈ ಒಂದು ತಾಯಿ ಸೇನೆ ಬಿಟ್ಟು ಬೇಕಂತ ಹೇಳ್ತಂದೆ, ಈಗ ಕಡೆ ಸುಟ್ಟಾಕಿ ಬರ್ತೇನೆ. ಭಾರ್ಗವ, ನಿನ್ನಲ್ಲಿ ಶವ ತರಿತರೆ ಇದನ್ನು ಮಾತು ಕೊಟ್ಟು ಮಾತನಾಡು. ಬೇಕಾದವರೆಗಳ ಬೇಡು, ಬೇಡಿಕೆ ನಾನು ಕೊಡುವೆ. ಯಾವ ತಂದೆಯವರೇ, ಹಾಗಿದ್ದರೆ 3 ವಚನವನ್ನು ತೆಗೆದುಕೊಳ್ಳುತ್ತಾಗಿರಿ. ನನ್ನ ತಾಯಿಯನ್ನು ರಕ್ತಕ್ಕೆ ಒಯ್ದು ಕಣ್ಣು ಸುಟ್ಟಾಕಿ ಬರ್ತೇನೆ ತಂದೆಯವರೇ. ಆಗಲಿ ಭಾರ್ಗವ, ಆಗಬೇಕದೆ. ಏಕೆಂದರೆ ತಾಯಿನ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಅವಳ ಕೊತ್ತಿಗೆಯನ್ನು ಕತ್ತರಿಸಿ ಬೆಟ್ಟದ ಕಳೆದು ಸುಟ್ಟಾಕಿ ಬರುವಂತೆ ನಾವು. ತಂದೆ ತಾಯಿ ಮಾತು ಬೀರವರು ಮಕ್ಕಳೇ ಅಲ್ಲ. ಆಗಲಿ, ನನ್ನ ತಂದೆಯಂತೆ ನನ್ನ ತಾಯಿಯ ಸುವಿಚ್ಛೇದನವನ್ನು ಮಾಡಿ ಬರುತ್ತೇನೆ. ತಂದೆಯವರೇ, ನನಗೆ ಹೋಗಿ ಬರಲಿಕ್ಕೆ ನಿಮ್ಮ ಅಮೃತ ಹಸಿರಿನ ತೆರೆನಾಗಲ ಆಶೀರ್ವಾದ ಮಾಡಿ ಕಳಿಸಿ ತಂದೆಯವರೇ. ಜಯವಾಗಿ ನಿಮಗೂ ಪರಿಶ್ರಮ ಆಗಬೇಕನೆ.